S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಾವಿಯಲ್ಲಿ ಡಿಸಿ MG ಹಿರೇಮಠ ಅವರು ಸಂಚರಿಸಿ ವಿವಾದದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಬೆಳಗಾವಿಯ ಕೆಲ ಭಾಗಗಳಲ್ಲಿ ಆಯ್ದ ಕಡೆ ಇಂದು ಕೂಡ ಹಿಜಾಬ್ ವಿವಾದದ ಕುರಿತಂತೆ ಗಲಾಟೆ ನಡೆದಿದ್ದು, ಈ ಬಗ್ಗೆ ಅವರು ವರದಿಯನ್ನ ನೀಡಿದ್ದಾರೆ. ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಬೆಳಗಾವಿಯ ವಿಜಯ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಹೈ ಡ್ರಾಮಾ ಹಿಜಾಬ್ಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು. ಕ್ಲಾಸ್ಗೆ ಬಹಿಷ್ಕಾರ ಹಾಕಿ ಹೊರಹೋಗುತ್ತಿದ್ದ ವಿದ್ಯಾರ್ಥಿಗಳನ್ನ ತಡೆಹಿಡಿಯಲಾಗಿದೆ. ಕಾಲೇಜು ಸಿಬ್ಬಂದಿ, ಪೊಲೀಸರಿಂದ ವಿದ್ಯಾರ್ಥಿಗಳಿಗೆ ತಡೆಯನ್ನ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹಿಜಾಬ್ ತೆಗೆಯುವುದಿಲ್ಲ, ಕಾಲೇಜು ಒಳಗೆ ಹೋಗುವುದಿಲ್ಲ ಅಂತ ಪಟ್ಟುವನ್ನು ಹಿಡಿದಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ ಯುವಕರ ಗುಂಪು, ಘೋಷಣೆ ಕೂಗಿದ ಯುವಕರ ವಶಕ್ಕೆ ಪಡೆದಂತಹ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಯುವಕರ ಗುಂಪು 4ಕ್ಕಿಂತ ಹೆಚ್ಚು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. मालूम पड़ना ने क्या बोलेगा कोई ने? देखो साहब, हमारा कारपोरेटर यहाँ कोई भी नहीं है. मैं सीधा बोल रहा हूँ, हमारा कारपोरेटर कोई भी नहीं है यहाँ. चलो ಆಮೇಲೆ ತಗೊಂಡು ಹೋಗಿದ್ದಾರೆ ಒಳಗ. 2 घंटे रुकाएंगे रे वहाँ धूप में. फोन में लगते हैं 5 जने और चोरी करने आए सर का पगार है हमारे कुछ अंदर से. अगर इधर अप्लाई नहीं होता है तो इधर कुछ बोलना नहीं चाहिए. कारपोरेटर अगर सुन रहे हैं तो मेरी बात सुनो. हमारे पोरा को देखो और शर्म करो, नहीं तो धरना में जाओ. सर मैं देखो सर लीगली आए तो सर मैं क्या करें? मेरी बहन है सर उधर अंदर. सर मेरी बहन है सर अंदर. शकीर यार ऊपर पड़ रहे.
ಹಿಜಾಬ್ ವಿಚಾರವಾಗಿ ಗೋಕಾಕ್ ನಗರದ ಜೆಎಸ್ಎಸ್ ಕಾಲೇಜು ಎದುರುಗಡೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕಳೆದ ಕೆಲ ಗಂಟೆಯಿಂದ ಗೇಟ್ ಮುಂಭಾಗದಲ್ಲಿ ಕುಳಿತ ವಿದ್ಯಾರ್ಥಿನಿಯರು ಬಿಸಿಲಿನಲ್ಲಿ ಭಿತ್ತಿಪತ್ರಗಳನ್ನು ಹಿಡ್ಕೊಂಡು ವಿದ್ಯಾರ್ಥಿನಿಯರು ಧರಣಿಗೆ ಕುಳಿತಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಗೋಕಾಕ್ ನಗರದ ಜೆಎಸ್ಎಸ್ ಕಾಲೇಜಿನ ಮುಂದೆ ವಿದ್ಯಾರ್ಥಿಗಳ ಧರಣಿ ಹಿಜಾಬ್ ಧರಿಸಿಕೊಂಡ ತರಗತಿಯಲ್ಲಿ ಕುಳಿತುಕೊಳ್ಳುವುದಾಗಿ ಪಟ್ಟು ಹಿಜಾಬ್ಗೆ ಅವಕಾಶ ನೀಡುವವರೆಗೆ ಕಾಲೇಜು ಮುಂದೆ ಧರಣಿ ಕೈಗೊಂಡ 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು. ಹಿಜಾಬ್ ವಿಚಾರಕ್ಕೆ ಪೋಷಕರ ನಡುವೆ ಗಲಾಟೆ, ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್. ಹಿಜಾಬ್ ಧರಿಸಲು ಅವಕಾಶ ನೀಡುವುದಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಸ್ಥಳಕ್ಕೆ ತಹಸೀಲ್ದಾರ್, ಪೊಲೀಸ್, ಹಿರಿಯ ಅಧಿಕಾರಿಗಳ ಭೇಟಿ, ವಿದ್ಯಾರ್ಥಿಗಳ ಮನವೊಲಿಕೆಗೆ ಯತ್ನ. ಅಥಣಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಎಂಬ ಕಾರಣಕ್ಕಾಗಿ ತರಗತಿಗೆ ಹಾಜರಾಗದೆ ವಿದ್ಯಾರ್ಥಿನಿಯರು ಮನೆಗೆ ತೆರಳಿದ ದೃಶ್ಯ ಕಂಡುಬಂತು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಈ ಘಟನೆ ಸಂಭವಿಸಿದ್ದು, ಹಿಜಾಬ್ ಧರಿಸಿ ಬಂದಿದ್ದ 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಹಿಜಾಬ್ ಅವಕಾಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸಾದ ದೃಶ್ಯ ಕಂಡುಬಂತು. ಅಥಣಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶವಿಲ್ಲ ಎಂಬ ಕಾರಣಕ್ಕೆ ತರಗತಿಗೆ ಹಾಜರಾಗದೆ ವಿದ್ಯಾರ್ಥಿನಿಯರು ಮನೆಗೆ ತೆರಳಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು, ಹಿಜಾಬ್ ಧರಿಸಿ ಬಂದಿದ್ದ 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಹಿಜಾಬ್ಗೆ ಅವಕಾಶ ನಿರಾಕರಿಸಿದ್ದ ಹಿನ್ನೆಲೆ ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸಾದ ದೃಶ್ಯ ಕಂಡು ಬಂದಿದೆ. ಇನ್ನು ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆದು ತರಗತಿಗೆ ಹಾಜರಾಗಿದ್ದು, ಹಿಜಾಬ್ ತೆಗೆಯಲು ನಿರಾಕರಿಸಿದ ವಿದ್ಯಾರ್ಥಿನಿಯರು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಸಮವಸ್ತ್ರ ವಿವಾದದಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹಿನ್ನಡೆಯಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಪ್ರಶಾಂತಿ ರಿಮನಿ, S9 TV, ಅಥಣಿ. ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲದರ ಬಗ್ಗೆ ಹಲವು ಬಾರಿ ಅಥಣಿ ತಹಸೀಲ್ದಾರ್ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದ್ದು, ಶೀಘ್ರವೇ ಸ್ಮಶಾನ ಭೂಮಿಯ ಸಮಸ್ಯೆಯನ್ನು ಪರಿಹರಿಸುವಂತೆ ದಲಿತ ಮುಖಂಡ ಮಹಾಂತೇಶ್ ಬಾಡಗಿ ಹಾಗೂ ನ್ಯಾಯವಾದಿ ರಾಮ್ ಮರಳೇರ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ ಶೀಘ್ರವೇ ಸ್ಮಶಾನ ಭೂಮಿಯ ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಅಥಣಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ದಲಿತರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು. ಅಥಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲದರ ಬಗ್ಗೆ ಹಲವು ಬಾರಿ ಅಥಣಿ ತಹಸೀಲ್ದಾರ್ ಗಮನಕ್ಕೆ ತಂದರೂ ಇದುವರೆಗೆ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದ್ದು, ಶೀಘ್ರವೇ ಸ್ಮಶಾನ ಭೂಮಿಯ ಸಮಸ್ಯೆ ಪರಿಹರಿಸುವಂತೆ ದಲಿತ ಮುಖಂಡರಾದ ಮಹಾಂತೇಶ್ ಬಾಡ್ಗಿ ಹಾಗೂ ನ್ಯಾಯವಾದಿ ರಾಮ ಮರಳೇರ್ ಆಗ್ರಹಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಶೀಘ್ರವೇ ಸ್ಮಶಾನ ಭೂಮಿಯ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಇನ್ನು ನಾಗರಿಕ ಜಾರಿ ನಿರ್ದೇಶನಾಲಯದ ಅಧಿಕಾರಿ BS ಚಂದ್ರಶೇಖರ್ ಮಾತನಾಡಿ, SC/ST ಸಮುದಾಯಕ್ಕೆ ಬರುವ SCP ಮತ್ತು SDP ಯೋಜನೆಯ ಅನುದಾನವನ್ನು ಸಮರ್ಪಕವಾಗಿ ಬಳಸಿ SC ಸಮುದಾಯಗಳ ಕಾಲನಿಗಳನ್ನು ಅಭಿವೃದ್ಧಿಪಡಿಸುವತ್ತ ಎಲ್ಲ ಅಧಿಕಾರಿಗಳು ಗಮನಹರಿಸಿ ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು.
ಅದು ನೀವು ಖರ್ಚು ಮಾಡದೆ 24/10 ಒಳಗಡೆ ನೀವು ವಾಪಸ್ ಕಳಿಸಿದ್ದಾದ್ರೆ ಈ ಬಗ್ಗೆ ಸರ್ಕಾರ ಈ ಸಲ ಖಂಡಿತವಾಗಿ ತಮ್ಮ ಬಗ್ಗೆ ಕ್ರಮ ತಗೋತಾರೆ. ಯಾಕಂದ್ರೆ ಹೋದ ತಿಂಗಳಿಂದ ತಮಗೆಲ್ಲ ಗೊತ್ತಿರಬೇಕು, ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾನ್ಯ CM ಅವರು ಮಾಡಿದಂತ ಮೀಟಿಂಗ್ ಬಗ್ಗೆ ತಮಗೆಲ್ಲ ಪತ್ರ ಬಂದಿರಬೇಕು. ಇದು ಬಹಳ ಗಂಭೀರ ಸ್ವರೂಪ ಆಗಿದೆ. ದಯಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಷ್ಟು ದುಡ್ಡು ಬಂದಿದೆ 24/10 ಒಳಗಡೆ ನೀವು ಕ್ರಿಯಾ ಯೋಜನೆ ತಯಾರು ಮಾಡಿದ್ರೆ ಅಥವಾ ಕಳಿಸ್ತಾ ಇದ್ರು ಏನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಬರುವ ಫೈನಾನ್ಸಿಯಲ್ ಇಯರ್ ಅಂದ್ರೆ ಮುಂದಿನ ತಿಂಗಳ ಮಾರ್ಚ್ ಎಂಡಿಂಗ್ ಇಯರ್ ನಲ್ಲಿ ನೀವು ಇನ್ನಾದರೂ ಸಹಿತ ನೀವು ಕಾರ್ಯಗಳು ತಗೊಂಡ್ಬಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ದಲ್ಲಿ ಸಂಬಂಧಪಟ್ಟಂತ SCPTS ಒಳಗೆ ನೀವು ದುಡ್ಡು ಖರ್ಚು ಮಾಡಬೇಕು. ಇದು ಸಂಬಂಧಪಟ್ಟಂತ ನಾವು ನೆಕ್ಸ್ಟ್ ಮಂತ್ ಮತ್ತೆ ಬಂದು ನಾವು ವರದಿ ಕೇಳ್ತಿದ್ದೀವಿ. ಯಾರು ಮಾಡಿಲ್ಲಪ್ಪ ಅಂತಂದ್ರೆ ನಾವು ನಾಗರಿಕ ಜಾರಿ ನಿರ್ದೇಶನ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ನಾವು ಸರ್ಕಾರಕ್ಕೆ ಮಾತ್ರ ಖಂಡಿತವಾಗಿ ಪತ್ರ ಬರ್ತೀವಿ. ಬಟ್ ಈ ಬಗ್ಗೆ ಆಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು. ಆಮೇಲೆ ಸಮಾಜ ಕಲ್ಯಾಣ ಇದೇ ಸಂದರ್ಭದಲ್ಲಿ ಅಥಣಿ ಸಿಪಿಐ ಶಂಕರ್ ಗೌಡ್, ಬಸನಗೌಡರ್, PSI ಕುಮಾರ್ ಹಾಡ್ಕರ್, ಸಮಾಜ ಕಲ್ಯಾಣ ಅಧಿಕಾರಿ ಪ್ರವೀಣ್ ಪಾಟೀಲ್, ತಾಲೂಕು ಪಂಚಾಯಿತಿ ಅಧಿಕಾರಿ ಶೇಖರ್ ಕರಬಸಪ್ಪಗಳು, ದಲಿತ ಮುಖಂಡರಾದ ಪಂಡಿತ್ ಅನ್ನೂಲಿ, ನ್ಯಾಯವಾದಿಗಳಾದ ಸುನಿಲ್ ವಾಗ್ಮರೆ, ಪ್ರಮೋದ್ ಹಿರೇಮನಿ, ಶಶಿ ಬ್ಯಾಡ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, S9 TV, ಅಥಣಿ. ಎರಡನೇ ಶ್ರೀಶೈಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಸ್ಕಿಯ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರ ಜಯಘೋಷ ಸಕಲ ವಾದ್ಯ ಮೇಳಗಳೊಂದಿಗೆ ಬುಧವಾರ ಸಂಜೆ ವೈಭವೋಪೇತವಾಗಿ ನಡೆಯಿತು. ತೇರಿನ ಮನೆಯ ಹತ್ತಿರ ಗಚ್ಚಿನ ಮಠದ ಶ್ರೀ ವರರುದ್ರಮುನಿ ಶಿವಾಚಾರ್ಯ ರಥ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಎರಡನೇ ಶ್ರೀಶೈಲವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಸ್ಕಿಯ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಅಂಗವಾಗಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಜಯಘೋಷ ಸಕಲ ವಾದ್ಯ ವೈಭವದೊಂದಿಗೆ ಬುಧವಾರ ಸಂಜೆ ವೈಭವೋಪೇತವಾಗಿ ನಡೆಯಿತು. ತೀರಿನ ಮನೆ ಹತ್ತಿರ ಗಚ್ಚಿನ ಮಠದ ಶ್ರೀ ವರರುದ್ರ ಮುನಿ ಶಿವಾಚಾರ್ಯ ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೆರೆದ ಭಕ್ತರಿಂದ ರಥದ ಮೇಲೆ ಉತ್ತುತ್ತಿ, ಬಾಳೆಹಣ್ಣು, ಹೂವು ತೂರಿ ನಮಿಸಿ ಭಕ್ತಿ ಪರವಶರಾದರು. ಮಸ್ಕಿ ಪಟ್ಟಣ ಸೇರಿ ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಸುರೇಶ್ ಪ್ರಗಾನವರು, S9 TV. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವೋ ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 08314211250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ಸಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 TV ಸುದ್ದಿ ನಿಮ್ಮಿಂದ, ಸತ್ತು ನಮ್ಮಿಂದ. ಈ ವರ್ಷ ಗೌರೀಶ್ KS ರಥದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365
alma@gmail.com. Alma Media School. ವೇಗವಾಗಿ ಬಂದ ಸಾರಿಗೆ ಸಂಸ್ಥೆಯ ಬಸ್ಸಿಗೆ ಹಿಂದುಗಡೆಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸರ್ಕಾರಿ ಆಸ್ಪತ್ರೆಯ ವೈದ್ಯರೊಬ್ಬರು ಸಾವಿಗೀಡಾದ ಘಟನೆ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ನಡೆದಿದೆ. ನಗರದ ಹೊಸ ಬಸ್ ನಿಲ್ದಾಣದ ಬಳಿ ದುರ್ಘಟನೆ ಸಂಭವಿಸಿದ್ದು, ಘಟನೆಯಲ್ಲಿ ವೈದ್ಯ ಡಾಕ್ಟರ್ ರಾಜಶೇಖರ್ ಪತ್ತಾರ್ ಸಾವನ್ನಪ್ಪಿದ್ದಾರೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ರಾಜಶೇಖರ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು. ವೇಗವಾಗಿ ಬಂದ ಕಾರು ಸಾರಿಗೆ ಸಂಸ್ಥೆಯ ಬಸ್ಸಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸರ್ಕಾರಿ ಆಸ್ಪತ್ರೆಯ ವೈದ್ಯರೊಬ್ಬರು ಸಾವಿಗೀಡಾದ ಘಟನೆ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ನಡೆದಿದೆ. ನಗರದ ಹೊಸ ಬಸ್ ನಿಲ್ದಾಣದ ಬಳಿ ದುರ್ಘಟನೆ ನಡೆದಿದ್ದು, ಘಟನೆಯಲ್ಲಿ ವೈದ್ಯ ಡಾಕ್ಟರ್ ರಾಜಶೇಖರ್ ಪತ್ತಾರ್ ಸಾವನ್ನಪ್ಪಿದ್ದಾರೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ರಾಜಶೇಖರ್ ಅವರು ಸೇವೆ ಸಲ್ಲಿಸುತ್ತಿದ್ದರು. ಗರಗ ಗ್ರಾಮದಿಂದ ಮರಳಿ ಬರುವ ಸಂದರ್ಭದಲ್ಲಿ ತಡರಾತ್ರಿ ದುರ್ಘಟನೆ ನಡೆದಿದೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗುತ್ತಿದ್ದಾದರೂ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಧಾರವಾಡದ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಡಿಎಚ್ಒ ಸೇರಿದಂತೆ ಹಲವು ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿನಾಯಕ್ ಕಂಚಕರ್, SN ಟಿವಿ, ಗರಗ. ಇನ್ನು ಇದೇ ಅಪಘಾತದಲ್ಲಿ ಮೃತಪಟ್ಟ ಡಾಕ್ಟರ್ ರಾಜಶೇಖರ್ ಪತ್ತಾರ್ ಅವರು ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಅವರು ಗ್ರಾಮದ ಜನರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ರು. ಗರಗ ಗ್ರಾಮದ ಪಂಚಾಯತ್ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ರಾಜಶೇಖರ್ ಪತ್ತಾರ್ ಮರಣ ಹೊಂದಿರುವ ಕಾರಣದಿಂದ ಗರಗ ಗ್ರಾಮದ ಪಂಚಾಯತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ಗರಗ ಬಸ್ ನಿಲ್ದಾಣದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರೊಬ್ಬರು ಸಾವಿಗೀಡಾದ ಘಟನೆ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಡಾಕ್ಟರ್ ರಾಜಶೇಖರ್ ಪತ್ತಾರ್ ಅವರು ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಹಾಗೂ ಅವರು ಗ್ರಾಮದ ಜನರಿಗೆ ಒಳ್ಳೆಯ ಕಾರ್ಯಗಳು ಗ್ರಾಮೀಣ ಭಾಗದಲ್ಲಿ ನೀಡಿದ್ದಾರೆ. ಗರಗ ಗ್ರಾಮದ ಪಂಚಾಯಿತಿ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ರಾಜಶೇಖರ್ ಪತ್ತಾರ್ ಮರಣ ಹೊಂದಿರುವ ಕಾರಣದಿಂದ ಗರಗ ಗ್ರಾಮದ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ಗರಗ ಬಸ್ ನಿಲ್ದಾಣದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗರಗ ಗ್ರಾಮದ ಪಂಚಾಯಿತಿ MN ತಹಸೀಲ್ದಾರ್, PDO ಹಾಗೂ ಅಧ್ಯಕ್ಷರಾದ ಲಕ್ಷ್ಮೀ ಕಾಸಿಕರ್, ಉಪಾಧ್ಯಕ್ಷರಾದ ಫಕೀರಪ್ಪ ಕಟ್ಟಿಮನಿ, ಪಂಚಾಯಿತಿ ಸದಸ್ಯರಾದ ಉಳವಯ್ಯ ಚಿಕ್ಕಪ್ಪ, ಬಸವರಾಜ್ ಬೋರ್ಕಟ್ಟಿ, ಕಿರಣ್ ಬುಲ್ಬುಲೆ, ಸೌರಭ್ ಕುರುಕುರಿ ಇನ್ನಿತರೆ ಗ್ರಾಮದ ಗುರು ಹಿರಿಯರು ಶ್ರದ್ಧಾಂಜಲಿ ಸಲ್ಲಿಸಿದರು. ವಿನಾಯಕ್ ಕಂಚಕರ್, SN ಟಿವಿ, ಗರಗ. ಆಶಾದೀಪ ಅಂಗವಿಕಲರ ಸರ್ವಾಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ವಿಶ್ವಗೌರಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ನಡೆದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತರಬೇತಿ ಉದ್ಘಾಟನಾ ಸಮಾರಂಭವು ಆಶಾದೀಪ ಸಂಸ್ಥೆಯಲ್ಲಿ ನಡೆಯಿತು. ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ವಿಶ್ವ ಗೌರಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ನಡೆದ NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತರಬೇತಿ ಉದ್ಘಾಟನಾ ಸಮಾರಂಭವು ಆಶಾದೀಪ ಸಂಸ್ಥೆಯಲ್ಲಿ ಜರುಗಿತು. ಉದ್ಘಾಟಕರಾಗಿ BGCT ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷಿಣಿ ಸರ್ವಾನಿ ಮಲ್ಲಿಕ ಮಾತನಾಡಿ, ನಾನು ಮೊದಲ ಸಲ ಈ ಒಂದು ಸಂಸ್ಥೆ ಭೇಟಿ ನೀಡಿದಾಗ ರಘು ಹುಬ್ಬಳ್ಳಿ ನನಗೆ ಬಹಳ ಪ್ರೀತಿ ವಾತ್ಸಲ್ಯ ತೋರಿಸಿ, ಆಶಾದೀಪ ಸಂಸ್ಥೆಯು ಮಾಡುವಂತಹ ಕೆಲಸ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಎಲ್ಲಾ ಅಂಗಾಂಗಗಳು ಚೆನ್ನಾಗಿದ್ದರೂ ಕೂಡ ಇಂತಹ ಕೆಲಸ ಮಾಡಲು ಆಗುವುದಿಲ್ಲ. ಅಂಥದ್ರಲ್ಲಿಯೂ ಈ ಒಂದು ವ್ಯವಸ್ಥೆ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹಾರೈಸಿದರು. ಈ ಒಂದು ಉದ್ಘಾಟನಾ ಸುಂದರ ಸಮಾರಂಭದ ಉದ್ಘಾಟಕರಾಗಿ ಬಂದಂಥ ಸರ್ಪಾಂಚ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರಾದ ಹುಬ್ಬಳ್ಳಿಯವರು, ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀರ್ವಾದಂಥ ಸಾಲಿಮಠ್ ಮೇಡಮ್ ಅವರು, ವೀಣಾ ಮೇಡಮ್ ಅವರು, ಹಿರಿಯ ಪತ್ರಕರ್ತರಾದಂಥ ಘಟನಾ ಸರ್, ನಮ್ಮ ನಗರಸಭೆಯ AW ಪರಿಸರ ಇವರು ಆನಂದ ನದಿಯವರು, ಅವರು ಎಲ್ಲರೂ ಈ ಒಂದು ತರಬೇತಿಯ ಇವತ್ತಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ನಿನ್ನೆ ರಘುವರ ರಾತ್ರಿ ಹೇಳಿದ್ರು ಬರ್ತಿಲ್ಲ ಕೆಲಸದ ಒತ್ತಡ ಇತ್ತು. ಆದರೂ ಕೂಡ ಇದು ತಪ್ಪಿಸಬಾರ್ದು ಅನ್ನುವಂಥದ್ದನ್ನು ಇದು ತಲೆಗೆ ಇಟ್ಕೊಂಡು ಬಂದಿನಿ. ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ, ಅದಕ್ಕೆ ತಮ್ಮೆಲ್ಲರಿಗೆ ಪ್ರಥಮೆಗೆ ನಾನು ಕ್ಷಮೆ ಕೇಳ್ತೀನಿ. 11 ಗಂಟೆಗೆ ಹೇಳಿದ್ರಿ, ನಾವು 12 ಗಂಟೆ ನಂತರ ಬಂದಿದ್ವಿ. ಅದಕ್ಕೆ ಕ್ಷಮೆ ಕೇಳ್ತೀನಿ. ಈ ಒಂದು ಕಾರ್ಯಕ್ರಮ ನಮ್ಮಿಂದಲೇ ಏಟಾಗಿರ್ಬೋದು ಅಂತ ವ್ಯಕ್ತಪಡಿಸ್ತಾ, ಈ ಒಂದು ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾವಿಕವಾಗಿ ಮಾತಾಡುವಂಥ ರಘು ಹುಬ್ಬಳ್ಳಿಯವರು ತಮ್ಮ ಜರ್ನಿಯ ಬಗ್ಗೆ, ಇಲ್ಲಿವರೆಗೆ 17 ವರ್ಷದ ಜರ್ನಿಯ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಶಾಸನ ಸೇವೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಾಧನೆಯನ್ನು ಕೂಡ ಹೇಳಿದೆ. ಈ ಎಲ್ಲ ವಿಕಲಚೇತನ, ವಿಶೇಷ ಚೇತನ, ವಿಕಲಚೇತನ ಬಂಧುಗಳು
ನಮ್ಮ ನಗರದ ಒಂದು ಶಕ್ತಿ ಕೇಂದ್ರ ಅಂತ ನಾನು, ಯಾಕಂತಂದ್ರೆ 6 ಸೆನ್ಸ್ ನಮ್ಮ ಕಡೆನೇ ಇದೆ, ನಮ್ಮ ಕಡೆ ಇಲ್ಲ. ನಾವೆಲ್ಲ ಹೆಲ್ದಿ ಇದೀವಿ ಅಂತಂದ್ರೆ ನಮ್ಮ ಕಡೆ ಏನಿಲ್ಲ. ಆರೋಗ್ಯ ಶಕ್ತಿ ನಿಮ್ಮ ಕಡೆ ಇದೆ, ಅದು ವಿಶೇಷ ಶಕ್ತಿ. ಆ ಶಕ್ತಿಯಿಂದ ನಮ್ಮೂರಿಗೆ ಏನಾದರೂ ಒಳ್ಳೆಯದಾಗಬೇಕು ಅನ್ನೋದು ಅದನ್ನು ನಾವು ಕೂಡ ಸದುಪಯೋಗಪಡಿಸ್ಬೇಕು. ನಮ್ಮಿಂದ ನಮ್ಮ ನಗರಸಭೆಯಿಂದ ಏನೋ ಒಂದು 5% ಯೋಜನೆ ಇದೆ ಮತ್ತು ಯೋಜನೆ ಇದೆ. ಆ ಯೋಜನೆ ಕೂಡ ಸದುಪಯೋಗಪಡಿಸಲಿಕ್ಕೆ ನಮ್ಮಲ್ಲಿಂದ ನಾವು ಸಹಕಾರವನ್ನು ಕೇಳ್ತೇವೆ. ಪ್ರಥಮವಾಗಿ ವೀಲ್ ಚೇರ್ ಯಾರಿಗಾರ ಅವಶ್ಯಕತೆ ಇದ್ದರೆ ಒಂದು ಲಿಸ್ಟ್ ಮಾಡಿಕೊಡಿ, ಇವತ್ತೇ ಲಿಸ್ಟ್ ಮಾಡಿಕೊಡಿ. ನಮ್ಮಲ್ಲಿ ಎಷ್ಟು ಮಂದಿ ವಿಕಲಚೇತನರಿಲ್ಲ ಅದನ್ನು ಲಿಸ್ಟ್ ಕೊಡಿ. ಮತ್ತು ತಮಗೆ ಏನು ಅವಶ್ಯಕತೆ ಇದೆ ಮುಂದೆ ಬರ್ತಕ್ಕಂಥ ಕ್ರಿಯಾಜೀವ ಮಾಡ್ಕೋಬೇಕಂತಂದ್ರೆ ನಮ್ಗೆ ತಿಳಿಯೋದು ನಾವು ಹಾಕಿಬಿಟ್ಟು ಅದು ನಿಮ್ಗೆ ಅವಶ್ಯಕತೆ ಐತೋ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಏನೋ ಸದಸ್ಯರು ಹೇಳ್ಬಿಡ್ತಾರೆ ನಾವು ಹಾಕಿ ಅದನ್ನು ನಿಮಗೆ ಇಂಥದ್ದು ಬೇಕಂತ ಹೇಳಿದ್ರೆ ನಾವು ಅದನ್ನು ಹಾಕಿದ್ರೆ ನಿಮ್ಗೆ ಅನುಕೂಲ. ಅದಕ್ಕೆ ಅದು ಏನು ಬೇಕನ್ನೋದು 2 ದಿವಸ ಕೊಡ್ರಿ. ಇವರು ವೀಲ್ ಚೇರ್ ಯಾರಿಗೆ ಅವಶ್ಯಕತೆ ಇದ್ದರೆ ಇವತ್ತು ಸಾಯಂಕಾಲ ಈ ಒಂದು ಸರ್ ಹೇಳಿದ್ರು, ಮೇಡಮ್ ಹೇಳಿದ್ರು. And truly I'm completely overwhelmed by the hospitality by a person Raghu is, and of course the staff that Raghu has. I had never really realized that a person with so much of severe disabilities that we call that can actually achieve so much. Running over there at every point of time, it has been really an eye-opener. And I'm truly humbled, and I feel that I'm truly blessed that I had come amongst all of you to see that how this can be turned into really, and I wish Raghu all the very best to go farther and farther and rise higher and higher. Thank you. ಇಳಕಲ್ ನಗರದ ಸಭೆಯ ಪೌರಾಯುಕ್ತರಾದಂತಹ ರಾಮಕೃಷ್ಣ ಸಿದ್ದನಕೊಳ ಮಾತನಾಡಿ, ಇಳಕಲ್ ಹುನಗುಂದ ಅವಳಿ ತಾಲೂಕಿಗೆ ಆಶಾದೀಪ ಸಂಸ್ಥೆ ಶಕ್ತಿ ಧಾಮವಾಗಿದೆ, ಹೊರಹೊಮ್ಮಿದೆ ಎಂದರಲ್ಲದೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಬಗ್ಗೆ ನಾನು ಒದಗಿಸಲು ಬದ್ಧನಾಗಿದ್ದೇನೆ. ಯಾರಿಗಾದರೂ ವೀಲ್ ಚೇರ್ ಅವಶ್ಯಕತೆ ಇದ್ದಲ್ಲಿ ಈವಾಗಲೇ ನಗರಸಭೆ ಅರ್ಜಿಯನ್ನು ವೀಲ್ ಚೇರ್ ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದರು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ್ದ ಬಿಜಿಸಿಟಿ ಕಾರ್ಯದರ್ಶಿ ರುಮ್ನಾ ಮುಖರ್ಜಿ ಮಾತನಾಡುತ್ತಾ, ಈ ಊರಲ್ಲಿ ಸಾಕಷ್ಟು ಸಂಸ್ಥೆಗಳು ಇವೆ, ಆದರೆ ಒಂದು ತರಬೇತಿ ನೀಡಲ್ಲ, ಉದ್ಯೋಗ ನೀಡಲಿ. ಅಂಥದ್ರಲ್ಲಿಯೂ ಈ ಒಂದು ಸಂಸ್ಥೆ ಅಂಗವಿಕಲರಿಗೆ ಊಟ ವಸತಿ ತರಬೇತಿ ನೀಡಿದ್ದನ್ನ ಎಲ್ಲಿಯೂ ನೋಡಿಲ್ಲ. ನೀವು ನೋಡೋಕೆ ಮಾತ್ರ ಅಂಗವಿಕಲರು, ಆದ್ರೆ ಕೆಲಸ ಮಾತ್ರ ದೊಡ್ಡದು, ನಿಮಗೆ ಕೈ ಮುಗಿಬೇಕು ಅನ್ಸುತ್ತೆ. ಈ ಒಂದು ಸಂಸ್ಥೆ ಉತ್ತಮವಾಗಿ ಬೆಳೆಯಲೆಂದು ಹಾರೈಸಿ ಒಂದು ದೀಪದಿಂದ 1000 ದೀಪ ಬೆಳಗಲಿ ಅಂತ ಆಶಿಸುತ್ತೇನೆ ಎಂದರು. ಸಮಾಜ ಸೇವೆಗೆ ಸಂಸ್ಥೆಯ ಸಲಹಾ ಸದಸ್ಯೆ ಜಯಶ್ರೀ ಸಾಲಿಮಠ್, ಈ ಒಂದು ಸಂಸ್ಥೆಯ ಜೊತೆಗೆ ಅವಿನಾಭಾವ ನಂಟು ನನಗೆ ಯಾವಾಗಲೂ ಇದ್ದು ತನು ಮನ ಧನದೊಂದಿಗೆ ಸೇವೆ ಸಲ್ಲಿಸುತ್ತೇನೆ ಎಂದರು. ಅಲ್ಲದೆ ಈ ತರಬೇತಿಯು ಯಶಸ್ವಿಯಾಗಿ ಆಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ 55 ತರಬೇತಿದಾರರಿಗೆ ನೋಟ್ ಪುಸ್ತಕ, ಪೆನ್ನು, ಇನ್ನಿತರೆ ಸಾಮಗ್ರಿಗಳನ್ನ ಇನ್ಸ್ಪೆಕ್ಷನ್ ವ್ಯವಸ್ಥಾಪಕಿ ಮೀನಾ ಜೈನ್, ಹಿರಿಯ ಪತ್ರಕರ್ತ ಮಹಾಂತೇಶ್ ಗೋರ್ಜನಾಳ್, ಪರಿಸರ ಅಭಿಯಂತರ ಆನಂದ ಬದಿ, ತೃಪ್ತಿ ಸಾಲಿಮಠ್ ವಿತರಿಸಿದರು. ಹಿರಿಯ ಸಾಹಿತಿ ನಾಡೋಜ ಪ್ರಶಸ್ತಿ ಚನ್ನವೀರ ಕಣ್ವಿಯವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಲು 1 ನಿಮಿಷ ಮೌನ ಆಚರಿಸಲಾಯಿತು. ನೇತ್ರಾವತಿ ಮೂರೋಳು ಪ್ರಾರ್ಥಿಸಿದರು. ಆಶಾದೀಪ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ರಘು ಎನ್ ಹುಬ್ಬಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಒಂದು ತರಬೇತಿಯು ಬಹಳ ಮುಖ್ಯವಾಗಿದ್ದು, ಈ ತರಬೇತಿಯು ನಾವು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ದಾರಿದೀಪವಾಗಿದೆ. ಆದುದರಿಂದ ಎಲ್ಲ ವಿಕಲಚೇತನರು ಈ ತರಬೇತಿಯು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಪರಶುರಾಮ್ ಸನ್ನಕ್ಕಿ ಸ್ವಾಗತಿಸಿದ್ರು, ಸಂತೋಷ ಹರ್ಗಿ ನಿರೂಪಿಸಿದ್ರು, ಹುಸೇನ್ ಸಾಬ್ ಮುದ್ಗಲ್ ವಂದಿಸಿದ್ರು. ಸಚಿನ್ ಸಾಲಿಮಠ್, S9 TV ಇಳಕಲ್. ಪತ್ರಕಾರಂಗಕ್ಕೆ ಅದರದ್ದೇ ಆದ ಜವಾಬ್ದಾರಿ ಇರುತ್ತೆ. ಹಲವು ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗ್ತಾ ಇದೆ. ಉದ್ಯಮಿದಾರರು ಹಾಗೂ ಜನಸಾಮಾನ್ಯರಿಗೆ ಹಣ ನೀಡುವಂತೆ ಕಿರುಕುಳ ನೀಡ್ತಾ ಇರೋ ಘಟನೆಗಳು ಕಂಡು ಬಂದಿವೆ. ಇಳಕಲ್ ನಗರದ ಗೌಳರಗುಡಿಯ ಇಟಂಗಿಪಟ್ಟಿಯ ಸುದ್ದಿಯನ್ನು ಪ್ರಸಾರ ನಿಲ್ಲಿಸಲು ಪತ್ರಕರ್ತರು ಹಣ ಪಡೆದು ಅಕ್ರಮ ಎಸಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಪತ್ರಿಕಾರಂಗಕ್ಕೆ ಅದರದ್ದೇ ಆದ ಜವಾಬ್ದಾರಿ ಇರುತ್ತದೆ. ಹಲವು ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗುತ್ತದೆ ಮತ್ತು ಉದ್ಯಮಿದಾರರು ಸೇರಿದಂತೆ ಜನಸಾಮಾನ್ಯರಿಗೆ ಹಣ ನೀಡುವಂತೆ ಕಿರುಕುಳ ನೀಡುತ್ತಿರುವ ಘಟನೆಗಳು ನಡೆದಿವೆ ಎಂದು ಮತ್ತು ಇಳಕಲ್ ನಗರದ ಗೌಳೇರಗುಡಿಯ ಇಟ್ಟಂಗಿ ಬಟ್ಟೆಯ ಸುದ್ದಿ ಪ್ರಸಾರ ನಿಲ್ಲಿಸಲು ಪತ್ರಕರ್ತರು ಹಣ ಪಡೆದು ಅಕ್ರಮ ಎಸಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು.
ಇಳಕಲ್ ನಗರದ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯರು, ಇಳಕಲ್ ತಹಸೀಲ್ದಾರ್ ಬಸವರಾಜ್ ಮೆಳವಂಕಿ ಮತ್ತು ಇಳಕಲ್ ನಗರ ಪಿಎಸ್ಐ ಶಿವರಾಜ್ ನಾಯಕವಾಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಂತೇಶ್ ಚಲವಾದಿ ಇಂತಹ ಪತ್ರಕರ್ತರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಇಳಕಲ್ ನಗರದಲ್ಲಿ ಬೇಕಾಬಿಟ್ಟಿಯಾಗಿ ನಾನು ಮಾಧ್ಯಮ, ಬೈಕ್ ಮೇಲೆ, ಕಾರ್ ಮೇಲೆ ನಾವು ಪ್ರೆಸ್ಸು ಅಂಥೇಳಿ ಒಂದು ಮೊಬೈಲ್ ಹಿಡ್ಕೊಂಡು, ಒಂದು ಮೈಕ್ ಹಿಡ್ಕೊಂಡು ಎಲ್ಲ ತಾಕೂ ಅಡ್ಡಾಡಕ್ಕೆ ಕುಂತಾರ. ಯಾರಾದರೂ ಬೀದಿ ವ್ಯಾಪಾರಸ್ಥರಿಗಾಗಲಿ ಮತ್ತು ಆಮೇಲೆ ಮೊನ್ನೆ ಏನು ಇಟ್ಟಂಗಿ ಬಟ್ಟಿ ವಿಚಾರ ಆಯ್ತಲ್ಲ, ಅಲ್ಲಿ ಹೋಗೋದು, ಧಮಕಿ ಮಾಡೋದು, ಅವ್ರಿಗೆ ಹಣ ಕೇಳೋದು, ಈ ಥರ ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ನಾವು ಯಾವ ಮಾನ್ಯತೆ ಇಲ್ಲದ ಪತ್ರಕರ್ತರು ಏನದಾರ, ಮಾನ್ಯತೆ ಪಡೆದಂಥ ಪತ್ರಕರ್ತರು, ಆ ಮೀಡಿಯಾಗಳು ಯಾವುದವು ಅವ್ರ ವಿರುದ್ಧ ನಾವು ಧನ್ಯವಾದ ತಗೊತೀವಿ. ಆದರೆ ಯಾವ ಪತ್ರಕರ್ತರು ಮನುಷ್ಯಗೆ ನೋವು ಮಾಡ್ಕೋಬಾರ್ದು. ಏನಪ್ಪ ಇವರು ನಮ್ಮ ವಿರುದ್ಧ ಮಾತಾಡಕ್ಕೆ ಕುಂತಾರಲ್ಲ ಅಂತೇಳಿ ನಾವು ಅವ್ರ ವಿರುದ್ಧ ಮಾತಾಡಕ್ಕೆ ಕುಂತಿಲ್ಲ. ಯಾರು ಮಾನ್ಯತೆ ಪಡೆದಿಲ್ಲ ಅವ್ರ ವಿರುದ್ಧ ನಾವು ಮಾತಾಡಕ್ಕೆ ಕುಂತೀವಿ. ತಕ್ಷಣ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೀವಿ, CPI ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಮತ್ತು PSI ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಅಂಥವ್ರು ಯಾರಾದರೂ ಕಂಡು ಬಂದಲ್ಲಿ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು. ತಗೋದೇ ಇದ್ದರೆ ಮುಂದೆ ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗಿತ್ತು. ಜೈ ಭೀಮ್, ಜೈ ಭೀಮ್ ಆರ್ಮಿ. ಮನವಿ ಸಂದರ್ಭದಲ್ಲಿ ಮಹಾಂತೇಶ್ ಚಲ್ವಾದಿ, ಮುತ್ತು ಚಲ್ವಾದಿ, ಹುಸೇನ್ ನಾಗರಾಳ್, ದೇವ್ ಹೊಸ್ಮನಿ ಸೇರಿದಂತೆ ಭೀಮ್ ಆರ್ಮಿ ಸದಸ್ಯರು ಪಾಲ್ಗೊಂಡಿದ್ದರು. ಸಚಿನ್ ಸಾಲಿಮಠ್, S9 TV, ಇಳಕಲ್. ಇವಿಷ್ಟು ಹೊತ್ತಿನ ಇಂದಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.